ಕಡೆ ಸರಿಯಾಗಿ ಏನಾಗ್ತದೆ, ಭಗವಾನ್ ಕೃಷ್ಣ ಜನ್ಮವನ್ನು ತಾಳ್ತಾನೆ. ಜನ್ಮವನ್ನು ತಾಳಿದ ತಕ್ಷಣ ಗೊತ್ತಾಗ್ತದೆ ಏನಂತ ದೇವಕಿಗೆ, ಏನಂತ ಈಗ ಈಗಾಗಲೇ 7 ಮಕ್ಕಳನ್ನ ಕಂಸ ಏನ್ ಮಾಡಿದಾನೆ, ನನ್ನ ಸೋದರ ಕೊಂದು ಹಾಕಿದ್ದಾನೆ, ಆದರೆ ಈ ಹುಟ್ಟಿದಂತ ಮಗು ಕೂಡ ಕೊಂದು ಹಾಕ್ತಾನೆ ಅಂತೇಳಿ ಭಯಭೀತನಾಗಿ ಗಂಡ ಹೆಂಡತಿ ಅಂದ್ರೆ ದೇವಕಿ ಮತ್ತು ವಾಸುದೇವರು ಎಲ್ಲಾದರೂ ಇಲ್ಲಿ ನನ್ನ ಮಗ ಅಂತೇಳಿ ಆ ರಾತ್ರಿ 12 ಗಂಟೆ ಹುಟ್ಟಿದಂತ ಮಗುವನ್ನ ತೆಗೆದುಕೊಂಡು ನದಿ ಮೇಲೆ ಇಟ್ಟುಕೊಂಡು ವಾಸುದೇವ ಏನ್ ಮಾಡ್ತಾನೆ, ಗೋಕುಲಕ್ಕೆ ಹೋಗ್ತಾನೆ. ಗೋಕುಲಕ್ಕೆ ಹೋಗೋ ಮಧ್ಯದಲ್ಲಿ ನಿಮ್ಗೆ ಈಗಾಗಲೇ ಎಲ್ಲಾ ಜೈಲಾಧಿಕಾರಿಗಳು ಎಲ್ಲ ಬಾಗಿಲು ಆಟೋಮೆಟಿಕ್ ತೆರೆದ್ಬಿಡ್ತವೆ, ಜೈಲಿನ ಬಾಗಿಲುಗಳು ಓಪನ್ ಆಗ್ತವೆ, ಅವರೆಲ್ಲ ನಿದ್ರಾವಸ್ಥಕ್ಕೆ ಹೋಗ್ಬಿಡ್ತಾರೆ. ಮುಂದೆ ಹೋಗ್ತಾ ಇರ್ತಾರೆ, ಮಳೆ ಬರ್ತಾ ಇರ್ತದೆ. ಮಳೆ ಬಂದಾಗ ಏನ್ ಮಾಡೋದು ಅಂತ ಹೇಳಿ ತೋಚದೆ. ಹೇಗಾದ್ರೂ ಮಾಡಿ ನನ್ನ ಮಗನನ್ನ ಉಳಿಸ್ಬೇಕು, ಹೇಗಾದ್ರೂ ನನ್ನ ಮಗವನ್ನ ಕಾಪಾಡಬೇಕು ಎಂಬುದು ಒಂದೇ ತಲೆಯಲ್ಲಿರ್ತದೆ ಯಾರಿಗೆ, ವಾಸುದೇವನಿಗೆ. ಅಂತ ಮಳೆ ಗಾಳಿ ಬೀಸುವ ಅಂತ ಮಧ್ಯರಾತ್ರಿ ಆದ್ರೂ ಕೂಡ ವಾಸುದೇವ ಮಾಡಿ ತೆಗೆದುಕೊಂಡು ಹೋಗಾಗ ಅಲ್ಲಿ ಮಳೆ ಬರುವಂತ ಸಂದರ್ಭದಲ್ಲಿ ಆ ಮಳೆಯನ್ನ ರಕ್ಷಣೆ ಮಾಡ್ಬೇಕು, ಬುಟ್ಟಿಯಲ್ಲಿ ತೆಗೆದುಕೊಂಡು ಹೋಗ್ತಾನೆ. ಆ ಮಳೆಯನ್ನ ರಕ್ಷಣೆ ಮಾಡ್ಬೇಕಂದ್ರೆ ನಾಗಶೇಷ ಏನ್ ಮಾಡ್ತಾನೆ ಅಂದ್ರೆ ಆ ಮಗುವನ್ನ ರಕ್ಷಣೆ ಮಾಡ್ತಾನೆ. 7 ಹೆಡೆಗಳ ಮೇಲೆ ಆ ಮಗುವನ್ನ ಕಾಪಾಡ್ತಾನೆ. ಕಾಪಾಡಿದ ಮುಂದೆ ಯಮುನಾ ನದಿ ಬರ್ತದೆ. ಯಮುನಾ ನದಿ ತುಂಬಿ ಹರಿತಾ ಇರ್ತದೆ. ಮಳೆಗಾಲ, ಅದು ಶ್ರಾವಣ ಮಾಸದ ಮಳೆಗಾಲದಲ್ಲಿ ಯಮುನಾ ನದಿ ತುಂಬಿ ಹರಿತಾ ಇರ್ತದೆ. 10 ನೀರು ಹೇಗೋ ಮಾಡ್ಬೇಕು, ಆದ್ರೂ ಕೂಡ ಯೋಚನೆ ಮಾಡಲ್ಲ. ಹೇಗಾದ್ರೂ ಮಾಡಿ ನನ್ನ ಮಗನನ್ನ ಗೋಕುಲಕ್ಕೆ ಪ್ರವೇಶ ಆಗ್ಬೇಕು, ಗೋಕುಲದಲ್ಲಿ ನನ್ನ ಮಗನನ್ನ ರಕ್ಷಣೆ ಮಾಡ್ಬೇಕು. ಯಾಕಂದ್ರೆ ತಾಯಿ ತಂದೆ ಮೋಹ ಹಂಗೆ ಇರ್ತದೆ, ನನ್ನಕ್ಕಿಂತ 100 ಪಟ್ಟು ನನ್ನ ಮಕ್ಕಳನ್ನ ರಕ್ಷಣೆ ಮಾಡ್ಬೇಕು. ನನ್ನ ತಾಯಿ ಮಕ್ಕಳನ್ನ ರಕ್ಷಣೆ ಮಾಡೋದಲ್ಲ, ನಾನು ಸತ್ತು ಪರವಾಗಿಲ್ಲ, ಆದರೆ ನನ್ನ ಮಗುವನ್ನ ಇರಬೇಕು ಎಂಬ ಮಹಾನ್ ಆಶಯವನ್ನ ಪ್ರತಿಯೊಬ್ಬರ ತಾಯಿ ತಂದೆ ಇರುತ್ತದೆ. ಹಾಗೆ ವಾಸುದೇವ ಕೂಡ ಏನ್ ಮಾಡೋದು, ನನ್ನ ನೀರಿನಲ್ಲಿ ನನ್ನ ಪ್ರಾಣ ಹೋದ್ರು ಕೂಡ ಪರವಾಗಿಲ್ಲ, ಆದರೆ ನನ್ನ ಹುಟ್ಟಿದಂತ ಮಗು ಗೋಕುಲದಲ್ಲಿ ಸೇಫ್ ಆಗಿ ಇರ್ಬೇಕು ಅಂತ ಹೇಳಿ ತನ್ನ ಯಮುನಾ ನದಿಯಲ್ಲಿ ಪ್ರವೇಶ ಮಾಡ್ತಾನೆ. ಆ ಪ್ರವೇಶವನ್ನು ಮಾಡಿದಂತ ಸಂದರ್ಭದಲ್ಲಿ ಯಮುನಾ ನದಿ ಕೂಡ ಏನ್ ಮಾಡ್ತದೆ, ಮೇಲೆ, ಯಾಕಂದ್ರೆ ನದಿ ಮೇಲೆ ಇಟ್ಕೊಂಡಂತ ಕೂಸು ಮೇಲೆ ಇದ್ದಂತ ನಾಗದ ಹಾವು ಆ ಕೃಷ್ಣನ ರಕ್ಷಣೆ ಮಾಡ್ತದೆ. ಮುಂದೆ ಬರುತ್ತಾ ನೀರಿನಲ್ಲಿ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದಾಗ ಯಮುನಾ ನದಿಯ ದೇವತೆ ಏನ್ ಮಾಡ್ತಾಳೆ ಅಂದ್ರೆ ಅದು ಹೇಗೆ ವಾಸುದೇವ ಮುಂದೆ ಹೋಗ್ತಾ ಇರ್ತಾನೋ ಹಾಗೆ ನದಿ ಅವರಿಗೆ ದಾರಿ ಮಾಡ್ಕೊಡ್ತದೆ. ಆಗ ಕೊನೆಗೆ ಏನಾಗ್ತದೆ, ಅದೇ ರಾತ್ರಿ 2 ಗಂಟೆವರೆಗೆ 3 ಗಂಟೆ ಆಗ್ತದೆ. ಆ ಗೋಕುಲನಲ್ಲಿ ಪ್ರವೇಶ ಆಗ್ತದೆ. ಆ ಗೋಕುಲನಲ್ಲಿ ಒಂದು ಮಗು ಹುಟ್ಟಿರ್ತದೆ, ಹೆಣ್ಮಗು. ಅವ್ರ ಅಂತ ಯಾರಿಗೆ ಮಗು ಹುಟ್ಟುತ್ತದೆ ಅಂದ್ರೆ ನಂದರು ಮತ್ತು ಯಶೋಧರಿಗೆ ಒಂದು ಹೆಣ್ಣು ಮಗು ಜನ್ಮ ಆಗ್ತದೆ. ಅದೇ ರಾತ್ರಿ 3 ಗಂಟೆಗೆ ಮಾತಾಡ್ತಾ ಇದ್ದಾರೆ, ಯಾರು ಇಲ್ಲಲ್ಲ, ಗೋಕುಲನೆಲ್ಲ ಕತ್ತಲು, ಆದ್ರೂ ಒಂದೇ ಮನೆಯಲ್ಲಿ ಬೆಳಕಾಗಿರ್ತದೆ. ಬೆಳಕಿನಲ್ಲಿ ಮಾತಾಡ್ತಾ ಇರ್ತಾರೆ. ಯಾರು ಅಂದ್ರೆ ನಂದ ಬಾಬಾ ಮತ್ತು ಯಶೋಧ ಮಾತೆ. ಅವಾಗಲೇ ಜನಿಸಿದಂತ ಮಗುವನ್ನ ಆ ಮಗುವಲ್ಲಿ ಮಾತ್ರ, ಮನೆಯಲ್ಲಿ ಮಾತ್ರ ಬೆಳಕು ಕಾಣಿಸ್ತಾ ಇರ್ತದೆ. ಆಗ ವಾಸುದೇವ ಏನ್ ಮಾಡ್ತಾನೆ, ಹೇಗಾದ್ರೂ ಮಾಡಿ ನಾನು ನನ್ನ ಮಿತ್ರನಾದಂತ ನಂದ ಬಾಬನ ಮನೆಗೆ ಮಾತ್ರ ನನ್ನ ಮಗುವನ್ನ ಕಳಿಸ್ಬೇಕು, ಸೇಫ್ ಆಗಿ ಇಡಬೇಕು ಅಂತ ಹೇಳಿ ಹೋದಾಗ ಗೊತ್ತಾಗ್ತದೆ ಯಾಕೆ ಬಂದಿದೆ ಮಿತ್ರ ಅಂದ್ರೆ ಯಾವ ಹೇಳ್ತಾನೆ, ಎಲ್ಲ ವಿಷಯಗಳನ್ನ ಹೇಳ್ತಾನೆ. ಆದ್ರೆ ಹೇಗಾದ್ರೂ ಮಾಡು, ಈಗಾಗಲೇ ಕಂಸರಾಜ ನನ್ನ 7 ಮಕ್ಕಳನ್ನ ಕೊಲೆ ಮಾಡಿದ್ದಾನೆ, 8ನೇ ಮಗು ಕೂಡ ಕೊಲೆ ಮಾಡ್ತಾನೆ, ಹೇಗಾದ್ರೂ ಮಾಡು ನನ್ನ ಮಗುವನ್ನ ನೀನು ಸೇಫ್ ಆಗಿ ಇಟ್ಕೊಳ್ಳು. ಅವಾಗ ವಾಸುದೇವ ಆಕಾಶವಾಣಿಯಂತೆ ಅವನಿಗೆ ನಂದ ಬಾಬನಿಗೆ ಗೊತ್ತಾಗ್ತದೆ ಏನಂತ. ಆಗ ಕೃಷ್ಣನನ್ನ ನಂದ ಬಾಬಾ ಮತ್ತು ಯಶೋದವರ ಉಡೆಯಲ್ಲಿಟ್ಟು ಮತ್ತೆ ಏನ್ ಮಾಡ್ತಾನೆ, ಹುಟ್ಟಿದಂತ ಮಗು ಏನು ನಂದ ಬಾಬಾ ಮತ್ತು ಯಶೋಧ ಹುಟ್ಟಿದಂತ ಮಗುವನ್ನ ತೆಗೆದುಕೊಂಡು ಮತ್ತೆ ಹೇಗೆ ಬಂದನೋ ಹಾಗೆ ಆ ನದಿಯಲ್ಲಿ ಮತ್ತೆ ರಿಟರ್ನ್ ಆಗಿ ಮತ್ತೆ ಮಥುರಾ ನಗರದ ಕಾರ್ಯಗಾರಕ್ಕೆ ಬಂದು ಮತ್ತೆ ಕೂತು ಬಿಡ್ತಾನೆ. ಹೀಗೆ ಆ ನಂತರ ಏನಾಗ್ತದೆ, ಭಗವಾನ್ ಕೃಷ್ಣ ಅವಾಗ ಗೋಕುಲನಲ್ಲಿ ತಾಯಿಗೆ ದೇವಕಿ ಮತ್ತು ವಾಸುದೇವರಿಗೆ ಜನ್ಮವನ್ನು ತಾಳ್ದ. ಆದರೆ ಅವ್ರನ್ನೆಲ್ಲ ರಕ್ಷಣೆ ಮಾಡಿದ್ದು ಅವ್ರು ನಿಜವಾದಂತ ತಾಯಿ ಆಗಿದ್ದು ಯಾರಂದ್ರೆ ಯಶೋಧ ನಿಜವಾದಂತ ತಾಯಿ ಆದವಳು. ಯಾಕಂದ್ರೆ ತಾಯಿ ಅಂದ್ರೆ ರಕ್ಷಣೆ ಮಾಡ್ಬೇಕು, ತಾಯಿಯಿಂದ ಸೇವೆ ಮಾಡ್ಬೇಕು, ಆವಾಗ ತಾಯಿಯನ್ನು ಸುಖಕ್ಕೆ ಸಾಧ್ಯ ಆಗ್ತದೆ. ಅದು ನಿಜವಾದಂತ ಕೃಷ್ಣನಿಗೆ ನಿಜವಾದಂತ ತಾಯಿ ಯಾರು ಅಂದ್ರೆ ಯಶೋಧ. ಅದು ನಿಜವಾದಂತ ತಂದೆ, ಅವ್ರು ಹಡೆದ ತಾಯಿ ಅದು ತಂದೆ ತಾಯಿ ಅದು. ಆದ್ರೆ ನಿಜವಾದಂತ ಪ್ರೀತಿ, ನಿಜವಾದಂತ ಬಾಲ್ಯದ ಲೀಲೆಗಳು ಕಣ್ಣಾರ ಕಂಡದಂಥದ್ದು. ಅದಕ್ಕೆ ತಾನೊಂದು ಬಗೆದರೆ ದೈವವನ್ನು ಬಗೆಯುತ್ತದೆ ಮನುಷ್ಯ, ನಾವು ಏನು ಮಾಡಕ್ಕಾಗಲ್ಲ. ಹಾಗಾಗಿ ನಿಜವಾದಂತ ಕೃಷ್ಣನ ತಂದೆ ತಾಯಿ ಯಾರಾಗಿರ್ತಾರೆ, ನಿಜವಾದಂತ ಬಾಲ್ಯದ ರೂಪಗಳು, ಬಾಲ್ಯದ ಪವಾಡಗಳು ಯಾರು ನೋಡಿರ್ತಾರೆ ಅಂದ್ರೆ ಯಶೋಧ ಮಾತಾ. ಕೃಷ್ಣನ ಸಂಪೂರ್ಣವಾದಂತ ಲೀಲೆಗಳು, ಸಂಪೂರ್ಣವಾದಂತ ಪ್ರೀತಿ, ತಾಯಿತನ ಪ್ರೀತಿ ಯಾರಿಗೆ ಸಿಕ್ಕಿತ್ತು ಇಲ್ಲಂದ್ರೆ ತಾಯಿ ದೇವಕಿ ಆದರೂ ಕೂಡ ನಿಜವಾದಂತ ತಾಯಿ ಯಾರಾಗಿದ್ರು ಅಂದ್ರೆ ಯಶೋಧ ಮಾತೆಗೆ ಭಗವಾನ್ ಶ್ರೀಕೃಷ್ಣ ಸೇವೆ ಮಾಡುವಂತ ಅವಕಾಶವನ್ನ ಸಿಕ್ತು. ಹಾಗಾಗಿ ನಾವೇನ್ ಮಾಡ್ತೇವೆ, ಅವತ್ತು ರಾತ್ರಿ ಆದ ನಂತರ ಗೋಕುಲಕ್ಕೆ ಕೃಷ್ಣನ ಪ್ರವೇಶ ಆಗ್ತದೆ.
ಆದ ನಂತರ ಗೋಕುಳ್ನಲ್ಲಿ ಸ್ವಲ್ಪ ದಿವಸ ನಂತರ ಅನೇಕ ಪಂಡಿತರನ್ನ, ವಾಗ್ಮಿಗಳನ್ನ, ಬ್ರಾಹ್ಮಣರನ್ನ ಎಲ್ಲರನ್ನ ಕರೆಸಿ, ಅನೇಕ ಸುತ್ತಮುತ್ತಲಿನ ಎಲ್ಲರನ್ನ ಕರೆಸಿ ಭಗವಾನ್ ಶ್ರೀಕೃಷ್ಣನ ತೊಟ್ಟಲು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಅದಕ್ಕಾಗಿ ನಾವು ಇವತ್ತು ಕೃಷ್ಣ ಜನ್ಮಾಷ್ಟಮಿಯನ್ನ ಈ ಮಥುರಾ ಸೈಡ್ ಅಂದ್ರೆ ಗೋಕುಲಾಷ್ಟಮಿ ಅಂತ ಕರಿತೇವೆ. ಗೋಕುಲಾಷ್ಟಮಿ ಯಾಕಂದ್ರೆ ಗೋಕುಲ್ನಲ್ಲಿ ಶ್ರೀಕೃಷ್ಣನ ಅಷ್ಟಮಿಯ ಒಂದು ಉತ್ಸವವನ್ನ ಅಲ್ಲಿ ಆಚರಣೆಯನ್ನ ಮಾಡ್ತಾರೆ. ಎಲ್ಲರೂ ಮನೆಯಲ್ಲಿ ರಂಗೋಲಿ ಹಾಕ್ತಾರೆ, ಎಲ್ಲ ಮನೆಯಲ್ಲಿ ಪೂಜೆಯನ್ನ ಮಾಡ್ತಾರೆ, ಎಲ್ಲ ಮನೆಯಲ್ಲಿ ಎಲ್ಲ ಹೊಸ ಬಟ್ಟೆಗಳನ್ನು ಧರಿಸ್ಕೊಳ್ತಾರೆ. ಒಟ್ಟು ಊರೇ ಜನ ಏನಾಗ್ತದೆ, ಒಂದು ಹಬ್ಬದ ವಾತಾವರಣ, ಒಂದು ಸಂತೋಷದ ವಾತಾವರಣ. ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಮೊಸರು ಗಡಿಗೆ ನಾವು ಹೊಡೆದು ಮೊಸರು, ಯಾಕಂದ್ರೆ ಆ ಕಾಲದಲ್ಲಿ ಈಗೂ ಕೂಡ ನಾವು ಅನೇಕ ಮಾರ್ಚ್ಗಳಲ್ಲಿ ದೈಂಡಿ ಅಂತ ಕರಿತೇವೆ. ಮಾರ್ಚ್ದಲ್ಲಿ ಅನೇಕರು ಈಗೂ ಕೂಡ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ, ಅನೇಕ ಗುಡಿ ಗೋಪುರಗಳಲ್ಲಿ ಇಂದಿಗೂ ಕೂಡ ದೈಂಡಿಯನ್ನು ಆಚರಣೆ ಮಾಡ್ತಾರೆ. ಯಾಕೆ ಆಚರಣೆ ಮಾಡ್ತಾರೆ ಅಂದ್ರೆ ಬಾಲ್ಯದಲ್ಲಿ ಗೋಕುಳ್ನಲ್ಲಿ ಅವರ ನಿಜವಾದಂತಹ ಸಂಪತ್ತು ಏನಾಗಿತ್ತು? ಹಾಲಾಗಿತ್ತು. ನಿಜವಾದಂತಹ ಸಂಪತ್ತು ಮೊಸರಾಗಿತ್ತು. ನಿಜವಾದಂತಹ ಸಂಪತ್ತು ಬೆಣ್ಣೆ ಆಗಿತ್ತು. ಆ ಬೆಣ್ಣೆಯನ್ನ ಮಾರಾಟ ಮಾಡಿ ಅವ್ರ ಜೀವನವನ್ನು ಸಾಕ್ತಾ ಇದ್ರು. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ ಇಡೀ ಗೋಕುಲ ಜನ ಏನ್ ಮಾಡ್ತಾರೆ ಅಂದ್ರೆ ಆ ಬೆಣ್ಣೆಯನ್ನ ಒಬ್ಬರ ಮೇಲೆ ಒಬ್ಬರು, ಹೇಗೆ ನಾವು ಹೋಳಿ ಹುಣ್ಣಿಮೆ ದಿವಸ ರಂಗವನ್ನು ಒಬ್ಬರ ಮೇಲೆ ಹಾಕೊಂಡು ಆಟವನ್ನು ಆಡ್ತೀವಲ್ಲ, ಹಾಗೆ ಇಡೀ ಗೋಕುಲದ ಜನ ಬೆಣ್ಣೆಯ ಮೂಲಕ ಇಡೀ ಜನವನ್ನ ಆಚರಣೆ ಮಾಡಕ್ಕೆ ಆರಂಭ ಮಾಡ್ತಾರೆ. ಹಾಗಾಗಿ ಇಡೀ ಜನ, ಗೋಕುಲ ಜನ ಕೃಷ್ಣನ ಲೀಲೆಯಲ್ಲಿ ಕೃಷ್ಣನ ಕೊಂಡಾಡಲು ಆರಂಭ ಮಾಡ್ತು. ಆಗ ಕೃಷ್ಣನ ಜನ್ಮೋತ್ಸವನ ಎಲ್ಲಿಂದ ಆರಂಭವಾಯ್ತು ಅಂದ್ರೆ ಗೋಕುಳದಿಂದ ಆರಂಭವಾಯಿತು. ಶ್ರೀಕೃಷ್ಣ ಮಥುರದ ಕಾರ್ಯಕರ್ತದಲ್ಲಿ ಜನಿಸಿದ್ರು, ಆದರೂ ಅವನು ನಿಜವಾದಂತಹ ತೊಟ್ಟಲ ಕಾರ್ಯಕ್ರಮ, ನಿಜವಾದಂತಹ ಅವನು ಹುಟ್ಟಿದ ಹಬ್ಬ ಎಲ್ಲಿಂದ ಆಯಿತು ಭಾರತದಲ್ಲಿ ಅಂತಲ್ಲ ಇಡೀ ಜಗತ್ತಿನಲ್ಲಿ ಅಂದ್ರೆ ಮಥುರದಿಂದ 3 ಕಿಲೋಮೀಟರ್ ದೂರದಲ್ಲಿರುವಂತ ಗೋಕುಲ ನಗರದಿಂದ ಶ್ರೀಕೃಷ್ಣ ಜನ್ಮ ಆಚರಣೆಯನ್ನ, ಮೊಟ್ಟ ಮೊದಲ ಆಚರಣೆಯನ್ನ ಅಲ್ಲಿ ಅವರು ವೈಭವದಿಂದ ಆಚರಣೆಯನ್ನ ಮಾಡಲು ಆರಂಭ ಮಾಡಿದ್ರು. ಅಲ್ಲಿನಿಂದ ಇಲ್ಲಿವರೆಗೆ ಸಾವಿರಾರು ಕೋಟಿ ಜನ ಇವತ್ತ ಏನ್ ಮಾಡ್ತಿದ್ದಾರೆ, ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ತದೆ. ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಏನ್ ಮಾಡಿದೆ, ಒಂದು ಆದೇಶವನ್ನು ಮಾಡಿದೆ. ಏನಂದ್ರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ಬೇಕಂದ್ರೆ ಸರ್ಕಾರ ಕೂಡ ಆದೇಶವನ್ನು ಮಾಡಿದೆ.